ನಮ್ಮೆಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ಸಹಕಾರ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರ ಈ ಮೂರು ಕ್ಷೇತ್ರಗಳಲ್ಲಿ ಸಮಾಜದ ಒಳಿತಿಗೆ ಕೆಲಸ ಮಾಡ್ತಾ ಇರುವಂಥ ನಮ್ಮ ರಾಜೀವ್ ಅವರು ಇವತ್ತು ಅವ್ರಿಗೆ ಹುಟ್ಟುಹಬ್ಬ, 56ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅವರಿಲ್ಲ, ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳೋದು. ನಮಗೆ ಹಿರಿಯ ಸ್ನೇಹಿತರು, ನಮ್ಮ ಕಾಂಗ್ರೆಸ್ಸಿನ ಮುಖಂಡರು. ಆ ಕಾರಣಕ್ಕೋಸ್ಕರ ಇವತ್ತು ಈ ಸರ್ಕಾರಿ ಆಸ್ಪತ್ರೆ, ನಮ್ಮ ಏನು KR ಹಾಸ್ಪಿಟಲ್ ಇದೆ, ಅಲ್ಲಿ ನಮ್ಮ ಮುರಳಿ ಅವರು, ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು, ನಮ್ಮ ಸ್ನೇಹಿತರು ಮತ್ತು ಅವರ ಟೀಮು, ವಿಶೇಷವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಚಾರದ ಘಟಕದ ಅಧ್ಯಕ್ಷರು ನಮ್ಮ ಶ್ರೀ ಮಾವನಹಳ್ಳಿ ರವಿ, ಸಹೋದರ ಮಾವನಹಳ್ಳಿ ರವಿ ನನಗೆ ನಿನ್ನೆ ಮಾಹಿತಿ ಕೊಟ್ಟರು ಬರಬೇಕು ಸರ್ ಅಂತ. ನಮಗೆ ಇನ್ನೊಂದು ಮೀಟಿಂಗ್ ಇತ್ತು, ಆದರೆ ಯಾರೋ ಸ್ನೇಹಿತರು ಒಂದು ಒಳ್ಳೆಯ ಕೆಲಸ ಮಾಡುವಾಗ ನಾನು ಬೇಡ ಅನ್ನಂಗಿಲ್ಲ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿದೆ. ಅವರೆಲ್ಲ ಸ್ನೇಹಿತರು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು, ಹಾಲು ಮತ್ತು ಸಿಹಿ ವಿತರಣೆ ಮಾಡ್ತಾಯಿದ್ದಾರೆ. ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಹಿರಿಯರು ಸನ್ಮಾನ್ಯ ಖರ್ಗೆ ಸಾಹೇಬ್ರ ಪರವಾಗಿ, ಕರ್ನಾಟಕದ ಘನತಾವೇತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಪರವಾಗಿ ಶ್ರೀ ರಾಜೀವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಮತ್ತು ನಾನು ವೈಯಕ್ತಿಕವಾಗಿ ಇವತ್ತು ಏನು ಅವ್ರ ಸ್ನೇಹಿತರು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ನಮ್ಗೆ ಗೊತ್ತಿರೋ ಸ್ನೇಹಿತರುಗಳು ಏನು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ತಮಗೆ, ಯಾಕೆಂದರೆ ರಾಜೀವ್ ಕುಟುಂಬ ನಿಮ್ಮ ಜೊತೆ ಇವತ್ತು ಇಲ್ಲದರಿಂದ ನಾನು ವೈಯಕ್ತಿಕವಾಗಿ ಅವ್ರು ಮಾಡ್ತಾಯಿರೋ ಒಳ್ಳೆ ಕೆಲಸಕ್ಕೆ ನಾನು ವೈಯಕ್ತಿಕವಾಗಿ ಸ್ನೇಹಿತ ಮುರಳಿ ಮತ್ತು ರವಿ ಅವ್ರ ಟೀಮ್ಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮಾರ್ಗದರ್ಶಕರು, ನಮ್ಮ ಆತ್ಮೀಯರಾದಂತಹ ಮಾಜಿ ಮೂಡ ಅಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದಂತಹ HV ರಾಜೀವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ಇಲ್ಲಿರುವಂತಹ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಅವರಿಗೆ ಇನ್ನೂ ಆರೋಗ್ಯ, ಆಯಸ್ಸು, ಅಧಿಕಾರ, ಯಶಸ್ಸು ಎಲ್ಲವನ್ನು ಕೊಡಲಿ, ಭಗವಂತ ಅವರನ್ನು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊತೀನಿ. ನಮಸ್ಕಾರ. ಇವತ್ತಿನ ದಿನ ಡಾಕ್ಟರ್ HV ರಾಜೀವರ ಜನ್ಮದಿನೋತ್ಸವ ಇದೆ. ಆ ಜನ್ಮದಿನೋತ್ಸವಕ್ಕೆ ಪರವಾಗಿ ನಮ್ಮ ಕಾರ್ಯಕರ್ತರು ಮತ್ತು ಹಿತೈಷಿಗಳು, ಬಂಧುಗಳು ಎಲ್ಲ ಒಗ್ಗೂಡಿ ಇವತ್ತು ಇದೇ ಬಿಲ್ಡಿಂಗಲ್ಲಿ, KR ಹಾಸ್ಪಿಟ್ಲು ಬಿಲ್ಡಿಂಗಲ್ಲಿ ರೋಗಿಗಳಿಗೆ ಅವ್ರಿಗೆ ಆರೋಗ್ಯ ಒಳ್ಳೆಯದಾಗಲಿ ಅಂತ ನಾವು ಸ್ವತಃ ಇಚ್ಛೆಯಿಂದ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋಕ್ಕೆ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿರೋವಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಅಶೋಕಪುರಮ್ಮನ ನಮ್ಮ ಗೆಳೆಯನಾದಂಥ ಮತ್ತು ಅಚ್ಚುಮೆಚ್ಚಿನ ಅವರಿಗೆ ನಮ್ಮ HV ರಾಜೀವರವ್ರಿಗೆ ಆತ್ಮೀಯ ಗೆಳೆಯ, ಅವರು ಯಾವಾಗಲೂ ಒಂದೊಂದು ಕಾರ್ಯಕ್ರಮಗಳನ್ನು ನಂಬ್ಕೊ ಬರ್ತಾ ಇರ್ತಾರೆ. ಆ ಕಾರ್ಯಕ್ರಮಗಳಲ್ಲಿ ಇದೊಂದು ಕಾರ್ಯಕ್ರಮ ಇವತ್ತಿನ ದಿನ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು HV ರಾಜೀವ್ ಅವ್ರಿಗೆ ಯಾವಾಗಲೂ ಜನಗಳ ಬೆಂಬಲ ತುಂಬ ಇದೆ. ಆ ಜನಗಳ ಬೆಂಬಲದಿಂದನೇ ಸಾರ್ವಜನಿಕ ಸೇವೆಗಳಲ್ಲಿ ನಿರಂತರವಾಗಿ ತೊಡಕ ಬಂದಿರೋವಂಥದ್ದು ಅವರ ಒಂದು ವಿಶೇಷ. ಇನ್ನೊಂದು ಹೆಚ್ಚು ಏನು ಅಂದರೆ, ಯಾವುದೇ ಸಮಾಜ ಆಗಲಿ ಆ ಸಮಾಜಕ್ಕೆ ಯಾರು ಬಂದರೂ ಒಂದೇ ಸಮಾಜಕ್ಕೆ ಒಂದು ತೂಕ ಮಾಡಲ್ಲ, ಎಲ್ಲ ಸಮಾಜಕ್ಕೂ ಒಂದೇ ಥರ ತೂಕ ಮಾಡಿಕೊಂಡು ಇವತ್ತಿನ ದಿನ ಬಂದಿರೋವಂಥ ಏಕೈಕ ವ್ಯಕ್ತಿ ಅಂದರೆ KR ಕ್ಷೇತ್ರದಲ್ಲಿ HV ರಾಜೀವ್ ಅವರು. ಅವ್ರಿಗೆ, ಅವರ ಕುಟುಂಬಕ್ಕೆ ಮತ್ತು ಅವ್ರಿಗೂ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ, ಅವ್ರ ಮನೆದೇವರು ಮತ್ತು ಚಾಮುಂಡೇಶ್ವರಿ ತಾಯಿ ಸದಾಕಾಲ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಸರ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು ಹಾಗೂ ಸಹಕಾರ ಕ್ಷೇತ್ರದ ಧುರೀಣರಾದಂಥ ನಾಯಕರಾದಂಥ ಶ್ರೀ HV ರಾಜೀವಣ್ಣನವರ ಈ ಒಂದು ಹುಟ್ಟುಹಬ್ಬದ ದಿನದಂದು ಆದಿಕರ್ನಾಟಕ ಹಿತರಕ್ಷಣಾ ಹೋರಾಟ ಸಮಿತಿ ಹಾಗೂ ರಾಜೀವ್ ಸ್ನೇಹ ಬಳಗದ ವತಿಯಿಂದ KR ಹಾಸ್ಪಿಟ್ಲಿನ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ರಾಜೀವ್ ಸ್ನೇಹ ಬಳಗ, ಆದಿಕರ್ನಾಟಕ ಹಿತರಕ್ಷಣಾ ಹೋರಾಟ ಸಮಿತಿ ಎಲ್ಲ ಸದಸ್ಯರು ಬಂದಿದ್ದಾರೆ. ಎಲ್ಲರೂ ಜೊತೆಗೂಡಿ ಇವತ್ತು ಇದೊಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ, ರಾಜೀವಣ್ಣನವರು ಜನನಾಯಕರು, ಸದಾ ಜನರ ಬಗ್ಗೆ ಕಾಳಜಿ ಉಳ್ಳವಂಥವ್ರು ಮತ್ತು ಜನರ ಬಗ್ಗೆ ಯೋಚನೆ ಮಾಡೋವಂಥವ್ರು.
ಪರಿಸರದ ಬಗ್ಗೆ ಅಪಾರ ಪ್ರೇಮ ಉಳ್ಳಂಥವರು. ಅವರು ಮಾಡಿರೋಂಥ ಕಾರ್ಯಕ್ರಮಗಳಾದಂಥ ಸ್ವಚ್ಛ ಭಾರತ, ಅದು ಒಂದು ದೊಡ್ಡ ಯಶಸ್ವಿ ಕಾರ್ಯಕ್ರಮ. ಮೈಸೂರಿನ ಪ್ರತಿ ಮೂಲೆ ಮೂಲೆಯೂ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಜೊತೆ ನಾವು ತೊಡ್ಕೊಂಡು ನಮ್ಮ ರಾಜೀವ್ ಸ್ನೇಹ ಬಳಗ ಕೆಲಸ ಮಾಡಿತ್ತು. ಅದರ ನಂತರ ಮೈಸೂರು ಜನತೆಗೆ ಒಂದು ಹಸಿರಿನ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಲಕ್ಷ ವೃಕ್ಷ ಆಂದೋಲನ ಅಂತ ಒಂದು ಕಾರ್ಯಕ್ರಮ ನಂಬ್ಕೊಂಡ್ರು. ಕಳೆದ ಒಂದು 5-6 ವರ್ಷದಿಂದ ಒಂದು 20,000 ಗಿಡಗಳನ್ನ ಪ್ರತಿ ಹಂತದಲ್ಲೂ ಕೊಡ್ತಾ ಬಂದು ಈಗ ಲಕ್ಷ ರೀಚ್ ಆಗಿದ್ರು. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತೆ ಆ ಕಾರ್ಯಕ್ರಮ ಮುಂದುವರಿಸ್ಕೋಬೇಕು ಅಂತ ಕಾರ್ಯಕ್ರಮ ತಗೊಂಡು ಹೋಗ್ತಾ ಇದ್ದಾರೆ. ಈ ಥರ ಜನಪರ ಕಾಳಕಳಿ ಉಳ್ಳಂಥ ಒಂದು ಸದಾ ಹಸನ್ಮುಖಿ ಉಳ್ಳಂಥ ನಗುವಿನ ಮುಖದವರಾದಂಥ ನಮ್ಮ ರಾಜೀವಣ್ಣನವರಿಗೆ ತಾಯಿ ಚಾಮುಂಡೇಶ್ವರಿ ಸಂಪೂರ್ಣವಾದ ಆಶೀರ್ವಾದ ನೀಡಿ ಅವರಿಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಹಾಗೂ ಅವರ ಆರೋಗ್ಯ, ಅವರ ಕುಟುಂಬ ಪರಿವಾರದ ಜೊತೆ ಸೌಖ್ಯ ಸಮಾಧಾನದಲ್ಲಿ ಸದಾಕಾಲ ಅವರು 100 ಕಾಲ ಯಶಸ್ವಿಯಾಗಿ ಅವ್ರ ಜೀವನನ ನಡೆಸಲಿ ಅಂತ ತಾಯಿ ಚಾಮುಂಡೇಶ್ವರಿನ ಬೇಡ್ಕೊಂಡು ನಾವೆಲ್ಲ ಸ್ನೇಹಿತರು ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯನ ಹಾರೈಸ್ತಾ ಇದ್ದೀವಿ.